ಯಾಕಂದ್ರೆ ಯಡಿಯೂರಪ್ಪರ ಬೆಂಬಲಿಗರು ಸಾಕಷ್ಟು ಇದ್ದಾರೆ ಅವ್ರು ಈ ಮಾತುಗಳನ್ನು ಸಹ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಇವತ್ತಿದ್ದು. ಹೀಗಾಗಿ ಯತ್ನಾಳ್ ಕರೆಸಿದ್ದು ಒಂದು ಕೊಟ್ಟು ಮತ್ತೇನು ತೆಗೆದುಕೊಂಡಂಗೆ ಆಯಿತು ಅನ್ನೋಂಗಾಗಿದೆ ಭಾಳ. ಅದಕ್ಕಾಗಿ ಇವತ್ತು ಯತ್ನಾಳರು ಎಷ್ಟು ಮಟ್ಟಿಗೆ BJP ಗೆಲ್ಲೋದು ಕಾರಣೀಕರ್ತರಾಗ್ತಾರೆ ಅನ್ನೋದು ಮತ್ತೆ ಪ್ರಶ್ನೆ ಎದ್ಬಿಟ್ಟದೆ. ಇವತ್ತು ನಮ್ಮ ಮಧ್ಯದಿಂದ ಹೇಳ್ತಾ ಇದೆ ಈ ಚಾನಲ್ ಮೂಲಕ, ಇಲ್ಲ ಯತ್ನಾಳ್ ಕರೆಸೋದ್ರಿಂದ ಸಮಸ್ಯೆ ಪರಿಹಾರ ಆಗುವುದಿಲ್ಲ. ಹೌದು, BJP ಅನಿಸ್ತಿರ್ಬೋದು, ಅವ್ರು ಬಂದು ಮಾತಾಡಿದ್ರೆ ಹಿಂದೂ ಹೋಟ್ಲು ಬೀಳ್ತಾವಂತ ಅನಿಸ್ತಿರ್ಬೋದು, ಕಟ್ಟರ್ ಇದ್ದಂಥವ್ರು ಬೀಳ್ತಾರೆ, ಆದರೆ ಎಷ್ಟು ಪ್ರಮಾಣದಲ್ಲಿದ್ದಾರೆ ಅವರು ಈ ಸಲ ಅದು ಗೊತ್ತಾಗುವಂಥ ವಿಷಯ. ಯಾಕಂದ್ರೆ ಗ್ಯಾರಂಟಿಯನ್ನು ಮೀರಿ ಅದರಲ್ಲೂ ಮುಸ್ಲಿಮರ ಬಗ್ಗೆ ಅವ್ರು ನೇರಾನೇರು ಮಾತಾಡೋದನ್ನು ಗಮನಿಸಿಯೂ ಇವರಿಗೆ ಮತ ಕೊಡ್ತಾರ ನಮ್ಮ ಚರಂತಿ ಮಠರಿಗೆ. ಅದೇ ಕಾಲಕ್ಕೆ ಸಮರ್ಥ ವಿರೋಧಿ ಅಲ್ಲಿಯ ಮತಗಳು, ಅದು ಮುಸ್ಲಿಂ ಮತಗಳು ಪಕ್ಷೇತರ ಅಥವಾ BJPಯ ಅಭ್ಯರ್ಥಿ ಮತ ಆಗ್ತಾವ ಹೋಗ್ತಾವ. ಈ ಎಲ್ಲ ನೆಲೆಯಲ್ಲಿ ನಮ್ಮ ಯತ್ನಾಳರಂತೆ ಗೊತ್ತದ ನಿಮ್ಗೆ, ವಿಶೇಷವಾಗಿ ಅವ್ರ ಬಾಯಿ ತೆರೆದ್ರೆ ಸಾಕು ಬರುವಂಥ ನುಡಿಮುತ್ತುಗಳು ಮುಸ್ಲಿಂ ವಿರೋಧಿ ನುಡಿಮುತ್ತುಗಳು ಇರ್ತಾವೆ. ಹೀಗಾಗಿ ಮುಸ್ಲಿಮ್ರು ಓಟ್ ಹಾಕದೆ ಹೋಗಲಿ ಆ ಮತ ಬೇರೆ. ಆದರೆ ದಕ್ಷಿಣ ದಾವಣಗೆರೆಯಲ್ಲಿ ಮುಸ್ಲಿಮರು ಒಗ್ಗಟ್ಟಾಗಿ BJPಗೆ ಮತ ಹಾಕದೇ ಇದ್ದರೆ BJPಯಲ್ಲಿ ಅಯೋಮಯ. ಅದೇ ಕಾಲಕ್ಕೆ ಇಲ್ಲಿಯೂ ಮತ್ತು ಇನ್ನೊಂದು ಮಾತು ಹೇಳಿದರು, ದುಡ್ಡು ಹಂಚುವಂಥ ಮಾತು ಮಾತಾಡಿದರು, ಓಪನ್ ಆಗಿ ಮಾತಾಡಿದ್ರು, ದುಡ್ಡು ಹಂಚುವಂಥದ್ದು. ರೊಕ್ಕ ತೊಗೊಳ್ರಿ ಹೋಟ್ ನಮಗೆ ಹಾಕ್ರಿ ಅನ್ನುವಂಥ ಮಾತನ್ನು 2,000 ಕೊಡ್ತಾರೆ, 4,000 ಕೊಡ್ತಾರೆ, ಬೇರೆ ಬೇರೆದವ್ರು ಏನೋ ಕೊಡ್ತಾ ಇದ್ದಾರೆ. ಉಳಿದವ್ರಿಗೆ 4,000 2,000 ಕೊಟ್ಟರೆ ಮುಸ್ಲಿಮರಿಗೆ 1,000 ಕೊಡ್ತಾರೆ, ಅವ್ರಿಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋ ಹೇಳಿದ್ರು. ಅದು ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗ್ತದೆ ಗೊತ್ತಿಲ್ಲ, ಬಟ್ ದುಡ್ಡು ಹಂಚೋದು ಗ್ಯಾರಂಟಿ. ಹಾಗಾದ್ರೆ BJPಗೆ ಹಂಚೋದಿಲ್ವಾ ಅನ್ನೋ ಪ್ರಶ್ನೆನೂ ಇವತ್ತು ಹೇಳ್ತಾ ಇದ್ದಂತೆ. ಚುನಾವಣೆಯಲ್ಲಿ ದುಡ್ಡು